ಹಾಯ್ ಎವ್ರಿವನ್, ಇವತ್ತು ನಾನು ಸ್ಟ್ರಾಬೆರಿ ಕ್ರಶ್ ಐಸ್ ಕ್ರೀಮ್ ರೆಸಿಪಿ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಏನ್ ಮಾಡೀನಂದ್ರೆ ಕಡಾಯಿ ಇಟ್ಕೊಂಡಿದೀನಿ. ಕಡಾಯಿ ಒಳಗೆ 1 ಗ್ಲಾಸ್ ಹಾಕೊಂಡಿದೀನಿ. 300 ml ಹಾಕೊಂಡಿದೀನಿ. 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲವರ್ ಹಾಕೊಂಡಿದೀನಿ. 1 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ ಹಾಕೊಂಡಿದೀನಿ. ಮಿಲ್ಕ್ ಪೌಡರ್ ಇಲ್ಲಂದ್ರೆ ನೀವು ಸ್ಕಿಪ್ ಮಾಡಬಹುದು. ನೋಡಿ, ಚೆನ್ನಾಗಿ ಗಟ್ಟಿ ಆಗೋ ತನಕ ಈ ರೀತಿ ನಾನು ಕಾಯಿಸ್ಕೊಂಡಿದ್ದೀನಿ. ನೋಡಿ, ಇದು ಗಟ್ಟಿಯಾಗಿದೆ. ಒಂದು ವಾಟ್ಕದೊಳಗೆ ಹಾಕೊಂಡು 1 ಅವರ್ ನಾನು ಫ್ರಿಜ್ ಒಳಗೆ ಇಟ್ಕೊಂಡಿದ್ದೀನಿ. ಇದು ಎಕ್ದಮ್ ಚಿಲ್ಡ್ ಆಗಬೇಕು. ನೋಡಿ, ಇದು 1 ಅವರ್ ಆಗಿದೆ. ಎಕ್ದಮ್ ತಣ್ಣಗಿದೆ ಇದು. ನೋಡಿ, ನಾನು ಇಲ್ಲಿ ಒಂದು ಪಾತ್ರೆ ಒಳಗೆ ಹಾಕೊಂಡಿದ್ದೀನಿ. ಹಾಕೊಂಡು ವಿಪ್ಪಿಂಗ್ ಮಷೀನ್ನಿಂದ ಈ ರೀತಿ ವಿಪ್ ಮಾಡ್ಕೋಬೇಕು. ಇದು ವಿಪ್ಪಿಂಗ್ ಮಷೀನ್ ಇಲ್ಲಾಂದರೆ ನೀವು ಮಿಕ್ಸರ್ ಒಳಗೂ ಮಾಡ್ಕೋಬಹುದು. ಅರ್ಧ ಕಪ್ ನಾನು ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಹಾಕ್ಕೊಂಡು 1-2 ನಿಮಿಷ ವಿಪ್ ಮಾಡ್ಕೋಬೇಕು. ನೋಡಿ, ಈ ರೀತಿ ವಿಪ್ ಆಗಿದೆ. ಒಂದು ಪಾತ್ರೆ ಒಳಗೆ ನಾನು ಅರ್ಧ ತಗೊಂಡಿದ್ದೀನಿ. ನಾವು ಇದಕ್ಕೆ ಕಲರ್ಫುಲ್ ಮಾಡ್ಕೋಣ. 3 ಹನಿ ನಾನು ಸ್ಟ್ರಾಬೆರಿ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಇದು ಇಲ್ಲಂದರೆ ನೀವು ಸ್ಕಿಪ್ ಮಾಡ್ಬೋದು. 1/3 ಸ್ಟ್ರಾಬೆರಿ ಕ್ರಶ್ ಹಾಕ್ಕೊಂಡಿದ್ದೀನಿ. ಇದು ಕ್ರಶ್ ಹಾಕೋಬೇಕು, ಅಂದರೆ ಚೆನ್ನಾಗಿ ಸ್ಟ್ರಾಬೆರಿ ಫ್ಲೇವರ್ ಬರುತ್ತೆ. ನೋಡಿ, ಇದು ಚೆನ್ನಾಗಿ ನಾನು ವಿಪ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ನಾನು ಮತ್ತೊಂದು ಪಾತ್ರೆಯೊಳಗೆ ಸ್ವಲ್ಪ ತಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಪಾತ್ರೆಯೊಳಗೆ. ನೋಡಿ, ಈ ರೀತಿ ನಾನು ವೈಟ್ ಮತ್ತು ಪಿಂಕ್ ಕಲರ್ ಈ ರೀತಿ ನಾವು ಕಲರ್ಫುಲ್ ಮಾಡ್ಕೋಣ. ನೋಡಿ, ಈ ರೀತಿ ನಾನು ಹಾಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಕ್ರಶ್ ಉಳಿದಿದೆಯಲ್ಲ, ಈ ರೀತಿ ಸ್ವಲ್ಪ ಡ್ರಾಪ್ ಹಾಕ್ಕೊಂಡು ಈ ರೀತಿ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ. ನೋಡಿ, ಚಾಕು ಸಹಾಯದಲ್ಲೇ ಈ ರೀತಿ ನಾನು ತಿರುಗಿಸ್ಕೊಂಡಿದ್ದೀನಿ. ಫುಡ್ ರ್ಯಾಪರ್ಲಿಂದ ಈ ರೀತಿ ರ್ಯಾಪ್ ಮಾಡ್ಕೊಂಡಿದ್ದೀನಿ. ಇದಿಲ್ಲಂದರೆ ನೀವು ಅಲ್ಯೂಮಿನಿಯಂ ಫಾಯಿಲ್ ಇರುತ್ತಲ್ಲ, ಅದನ್ನು ಕವರ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಕವರ್ ಮಾಡಿಕೊಂಡು ನಾನು ಓವರ್ನೈಟ್ ಫ್ರೀಜರ್ ಒಳಗೆ ಇಟ್ಕೊಂಡಿದ್ದೀನಿ. ನೋಡಿ, ಇದು ಐಸ್ ಕ್ರೀಮ್ ರೆಡಿ ಆಗಿದೆ. ನೋಡಿ, ಕಲರ್ ಸ್ಟ್ರಾಬೆರಿ ಐಸ್ ಕ್ರೀಮ್. ನೋಡಿ, ಈ ರೀತಿ ಮಾಡಿದ್ರೆ ಬಜಾರ್ಗಿಂತ ಚೆನ್ನಾಗಿ ಮನೆಯಲ್ಲಿ ರೆಡಿ ಆಗುತ್ತೆ.